ನವರಾತ್ರಿಯ ಎರಡನೆಯ ದಿನವಾಗಿದೆ. ಮೂಲತಃ ಶಕ್ತಿಯನ್ನು ನಾವು ಆರಾಧಿಸ್ತೀವಿ. ಆಕೆಯನ್ನು ನಾನಾ ರೂಪಗಳಲ್ಲಿ ನಾವು ಆರಾಧಿಸಿ ಸಂಭ್ರಮಿಸ್ತೀವಿ. ಮುಖ್ಯವಾಗಿ ನಮಗೆ ಆ ನವದುರ್ಗಿಯರನ್ನು ಒಂದೊಂದು ದಿನ ಒಂದೊಂದು ಅವತಾರ, ಒಂದೊಂದು ರೀತಿಯ ಬಣ್ಣ, ಒಂದೊಂದು ರೀತಿಯ ಹೂಗಳ ಮತ್ತು ಒಂದೊಂದು ರೀತಿಯ ಭಕ್ಷ್ಯಗಳನ್ನು ಮಾಡಿ ಆಕೆಯನ್ನು ನಾವು ಮನಸಾರ ಆರಾಧಿಸ್ತೀವಿ. ಇದರ ಪ್ರತೀಕ ಏನು ಅಂದರೆ, ನಾವು ಆಕೆಯನ್ನು ಸ್ಮರಿಸೋದ್ರಿಂದ ನಮ್ಮಲ್ಲಿ ಶಾಂತಿ, ಸಹನೆ ಹಾಗೂ ಧೈರ್ಯ ಮತ್ತು ಕಷ್ಟಗಳನ್ನು ಎದುರಿಸುವಂತಹ ಸಾಮರ್ಥ್ಯತೆ, ಹೀಗೆ ಎಲ್ಲ ಬೇಡಿಕೆಯನ್ನು ಅವಳು ನಮಗೆ ಅನುಗ್ರಹಿಸ್ತಾಳೆ ಅಂತ ಭಾವಿಸ್ತೀವಿ. ಶಕ್ತಿಯೇ ನಮಗೆ ಅವಳು ಎಲ್ಲವನ್ನು ನಮಗೆ ಕರುಣಿಸಲಿ ಅಂತ ಅವಳನ್ನು ನಾನಾ ವಿಧದಲ್ಲಿ ಸ್ತೋತ್ರ ಮಾಡ್ತೀವಿ. ಲಲಿತಾ ಸಹಸ್ರನಾಮ ಆಗ್ಬೋದು, ಲಕ್ಷ್ಮಿಯನ್ನು ಆಗ್ಬೋದು, ನಾನಾ ವಿಧವಾಗಿ. ಆದರೆ ಇದರಲ್ಲಿ ನಾವು ಮೂಲ ಬೀಜವನ್ನು ನಾವು ಹೇಳಬೇಕಾಗುತ್ತೆ ಯಾವಾಗಲೂ. ಹೇಗೆ ಅಂದರೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅಂತ ಹೇಳಬೇಕು. ಯೂನಿವರ್ಸಲ್ ಮಂತ್ರ ನಿಮಗೆಲ್ಲ ಗೊತ್ತಿದೆ. ಓಂ ಶಬ್ದದ ಈ ಬ್ರಹ್ಮಾಂಡದ ಮೂಲ ರೂಪವೇ ಓಂ. ಓಂ ಅಂತಕ್ಕಂಥದ್ದು ಅದರಲ್ಲಿ ಎಲ್ಲ ಸಾರವೂ ಅಡಗಿದೆ. ಓಂ ಐಂ ಐಂ ಅಂತಕ್ಕಂಥದ್ದು ನಾವು ಸರಸ್ವತಿಯ ರೂಪದಲ್ಲಿ ಆಕೆ ನಮಗೆ ಎಲ್ಲ ವಿದ್ಯೆಯನ್ನು, ನಮ್ಮ ವಿವೇಕವನ್ನು, ನಾವು ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇನ್ನೊಬ್ಬರವರೊಂದಿಗೆ ನಮ್ಮ ರೀತಿ ಭಾವ ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಳ್ತೇವೆ. ಓಂ ಐಂ ಹ್ರೀಂ ಅಂತಕ್ಕಂಥದ್ದು ನಾವು ಹೃದಯವನ್ನು, ಲಲಿತಾ ದೇವಿ ಹೃದಯವನ್ನು ಕಾಪಾಡ್ತಾಳೆ ಅಂತ ಹೇಳ್ತೀವಿ. ಹಾಗೆ ನಮ್ಮ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಅವಳು ಎಲ್ಲ ನಮ್ಮ ಹೃದಯ ವೈಶಾಲ್ಯತೆಯನ್ನು ನಮ್ಮಲ್ಲಿ ಉಕ್ಲಿ. ಹಸಿರು ಮೀನ್ಸ್ ನಮ್ಮಲ್ಲಿ ಕಲರ್ ಅಂತಲ್ಲ, ಹಸಿರು ಸಮೃದ್ಧಿಯ ಸಂಕೇತ. ಆ ಸಮೃದ್ಧಿ ನಮ್ಮಲ್ಲಿ ತುಂಬಲಿ, ಹೃದಯ ವೈಶಾಲ್ಯತೆಯನ್ನು ಕೊಡಲಿ, ಪ್ರೀತಿ ಮತ್ತು ವಾತ್ಸಲ್ಯ ನಾವು ಎಲ್ಲರಿಗೂ ಬೀರೋಣ, ಆನಂದಿಸೋಣ, ಎಲ್ಲ ಪ್ರೀತಿ ವಿಶ್ವಾಸದಿಂದ ಇರೋಣ ಅಂತ ಹೇಳಿ ಆ ರೀತಿ. ಓಂ ಐಂ ಹ್ರೀಂ ಕ್ಲೀಂ. ಕ್ಲೀಂ ಅಂತಕ್ಕಂಥದ್ದು ಒಂದು ಕಾಮ ಬೀಜ. ಅಂದರೆ ನಮ್ಮಲ್ಲಿ ಪ್ರೀತಿ, ಅನುರಾಗ, ದಯೆ, ಕರುಣೆ ಎಲ್ಲವೂ ಕೂಡ ಪ್ರತಿಬಿಂಬಿಸಲಿ. ಮೂಲ ಆ ಕಾಳಿಯೇ ಮಾತೆ, ಅದು ಬೀಜ ಮಂತ್ರ ಆಗಿರುತ್ತೆ. ಓಂ ಐಂ ಹ್ರೀಂ ಕ್ಲೀಂ ಅಥವಾ ಕ್ರೀಂ ಚಾಮುಂಡಾಯೈ, ಚಂಡಮುಂಡರನ್ನು ಸಂಹರಿಸಿದ ಆಕೆಯನ್ನು ನಾವು ವಿಚ್ಛೈ, ಅವಳಿಗೆ ಜಯವಾಗಲಿ, ಅವಳನ್ನು ಸ್ತುತಿಸುತ್ತೇವೆ ಅಂತ ಹೇಳಿ ಈ ಒಂದು ಬೀಜಾಕ್ಷರ ಮಂತ್ರವನ್ನು, ಇದು ಮೂಲ. ಇದನ್ನು ಹೇಳಬೇಕಾದ್ರೆ ಬಹಳ ಬೀಜಾಕ್ಷರ ಮಂತ್ರ ನಿಮಗೆಲ್ಲ ಸರ್ ಹೇಳಿರ್ಬೋದು, ಬಹಳ ಪವರ್ಫುಲ್ ಮಂತ್ರ ಅಂತ. ಇದನ್ನು ನಾವು ಭಕ್ತಿ ಭಾವದಿಂದ ಹೇಳಬೇಕಾಗುತ್ತೆ. ಸಾಮಾನ್ಯವಾಗಿ ಇದನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಓಂ ಐಂ ಹ್ರೀಂ ಕ್ರೀಂ ಚಾಮುಂಡಾಯೈ ವಿಚ್ಚೆ ಅಂತ ಹೇಳ್ತೀವಿ. ಇದನ್ನ 11 ಬಾರಿ ಅಥವಾ 21 ಬಾರಿ, ಇದು ನಮಗೆ ಯಾವಾಗ ಪುರುಷತ್ತಾಗುತ್ತೆ, ದೇವಿಯ ಆರಾಧನೆಗೆ ನಮಗೆ ಸಮಯವಿಲ್ಲ. ಆದರೆ ಕೂತ ಸಮಯದಲ್ಲಿ ನಾವು ಏಕಾಗ್ರತೆಯಿಂದ ಹೇಳಬೇಕು. ಆ ಏಕಾಗ್ರತೆ ನಮ್ಮಲ್ಲಿ ಬರಬೇಕು. ಹಾಗಾಗಿ ಕುಳಿತುಕೊಳ್ಳುವ ಜಾಗದಲ್ಲಿ ಒಂದು ಪದ್ಮ ಅಥವಾ ಒಂದು ಆಸನದ ಮೇಲೆ ಕುಳಿತುಕೊಂಡು ಓಂ ಐಂ ಹ್ರೀಂ ಕ್ರೀಂ ಚಾಮುಂಡಾಯೈ ವಿಚ್ಛೇ ಅಂತ ಹೇಳಿ ನಾವು ಅವಳನ್ನ ಈ ಮಂತ್ರ ಸ್ತುತಿಸಬೇಕು. ಇದು ಅವಳಿಗೆ ಬಹಳ ಇಷ್ಟವಾದಂತಹ ಮತ್ತು ಮೂಲತಃ ಶಕ್ತಿಯುತವಾದ ಒಂದು ಆಧ್ಯಾತ್ಮಿಕತೆಯನ್ನು ನಮ್ಮಲ್ಲಿ ಅನುಗ್ರಹಿಸುವಂತಹ ಒಂದು ಮಂತ್ರವಾಗಿದೆ ಅಂತ ನಾವು ಹೇಳ್ಬೋದು. ಈಗ ಇದನ್ನ